ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಹತ್ರ ಫ್ರೆಶ್ ಮುರು ಮೀನಿದೆ. ಇದರ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇವಾಗ ನಾವು ಯಾವ ರೀತಿ ಫಿಶ್ ಕಟ್ ಮಾಡೋದಂತ ನೋಡೋಣ. ಮೊದಲಿಗೆ ಇದರ ಸೈಡಲ್ಲಿರೋದನ್ನು ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡಬೇಕು. ನೋಡಿ, ಇವಾಗ ಮೀನೆಲ್ಲ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಆವಾಗ ಇದರ ಮೇಲೆ ಇರುವ ಸಿಪ್ಪೆ ಎಲ್ಲ ಫುಲ್ ಕ್ಲೀನಾಗಿ ಹೋಗುತ್ತೆ, ಫುಲ್ ಕ್ಲೀನ್ ಆಗ್ತದೆ. ನೋಡಿ, ಈ ರೀತಿ ಇದಕ್ಕೊಂದು ಕಟ್ ಮಾಡಬೇಕು. ಆವಾಗ ಇದಕ್ಕೆ ಮಸಾಲೆ ಮ್ಯಾರಿನೇಟ್ ಮಾಡಿದಾಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ನೋಡಿ, ಇವಾಗ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡುವ. ನಾವಿಲ್ಲಿ ಯಾವುದೇ ರೀತಿಯಾದ ಪೌಡರ್ ಬಳಸ್ತಾ ಇಲ್ಲ. ಫಿಶ್ ಫ್ರೈ ಮಸಾಲೆ ಮನೆಯಲ್ಲೇ ಮಾಡಿ ನಾವು ಫಿಶ್ ಫ್ರೈ ಮಾಡೋದು. ನೋಡಿ, ಇವಾಗ ಖಾರಕ್ಕೆ ಬೇಕಾದಷ್ಟು ಬ್ಯಾಡಗಿ ಮೆಣಸು, ಆಮೇಲೆ ಸ್ವಲ್ಪ ಈ ಗಿಡ್ಡ ಮೆಣಸು ಹಾಕಬೇಕು. ಆಮೇಲೆ ಒಂದು 8 ಎಸಳು ಬೆಳ್ಳುಳ್ಳಿ, ಇದನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಕಾಲು ಟೀ ಸ್ಪೂನು ಇದು ಕರಿಮೆಣಸು ಹಾಕಿದ್ದೇನೆ. ಸಣ್ಣ ತುಂಡು ಹುಣಸೆ ಹಣ್ಣು, 1 ಟೀ ಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಕಲ್ಲುಪ್ಪು ಬಳಸ್ತಿದ್ದೇನೆ. ನಿಮ್ಗೆ ಬೇಕಾದರೆ ಉಪ್ಪಿನ ಪೌಡರ್ ಕೂಡ ಹಾಕ್ಬೋದು. ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗಿನ ಪೌಡರ್. ನೋಡಿ, ಜಾಸ್ತಿ ನೀರು ಹಾಕದೆ ಇಷ್ಟು ದಪ್ಪ ಇರಬೇಕು, ಇಲ್ಲಾಂದರೆ ಅದು ಫಿಶ್ಶಿಗೆ ಇಟ್ಕೊಳ್ಳಲ್ಲ. ನೋಡಿ, ಇವಾಗ ಚೆನ್ನಾಗಿ ಫಿಶನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು, ಮ್ಯಾರಿನೇಟ್ ಮಾಡಬೇಕು. ನೋಡಿ, ಇವಾಗ ಎಲ್ಲ ಮೀನನ್ನು ಮ್ಯಾರಿನೇಟ್ ಮಾಡಿ ಆಗಿದೆ. ಇವಾಗ ಇದನ್ನು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿಡಿ. ಅದು ಚೆನ್ನಾಗಿ ಮಸಾಲೆನ ಹೀರ್ಕೊಳ್ಳುತ್ತೆ. ಆಮೇಲೆ ನಾವು ತವಾ ಫ್ರೈ ಮಾಡಿದರೆ ಆಯಿತು. ನೋಡಿ, ಇವಾಗಿದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆಗ ಇದನ್ನು ಇದು ಬನ್ಸಿ ರವೆಯಲ್ಲಿ ಹಾಕಿ ಆಯಿಲಲ್ಲಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಮಸಾಲೆ ಹಾಕಿ ಮಾಡೋದ್ರಿಂದ ಮಸಾಲೆ ಬಿಟ್ಟು ಬರಲ್ಲ, ಚೆನ್ನಾಗಿ ಹಿಡಿಯುತ್ತೆ ಫಿಶ್ಶಿಗೆ.